ನಮಸ್ಕಾರ. ನಾನು ನಿಮ್ಮ ಗ್ರೀಷ್ಮ ಗೌಡ. ನಾನು ನಿಮ್ಮ ರೋಣಿ. ವೆಲ್ಕಮ್ ಟು ಬ್ಯೂಟನ್ ಶೆಫ್. ನಾನು ಲಾಸ್ಟ್ ಟೈಮ್ ಬಂದಾಗ ಚಿತ್ರಾನ್ನ ಮಾಡಿದ್ದೆ. ಸೊ ತುಂಬಾ ಜನ ಕಮೆಂಟ್ ಮಾಡಿದ್ರಿ ರಘುವ್ರಿಗೆ ಒಂದು ಒಳ್ಳೆ ವೆಜ್ ರೆಸಿಪಿ ಮಾಡಿ ಅಂತ. ಸೊ ನಾನಿವತ್ತು ಒಂದು ಒಳ್ಳೆ ಹೆಲ್ತಿ ರೆಸಿಪಿ ಬಂದಿದ್ದೀನಿ. ಅದೇನಪ್ಪಾ ಅಂದ್ರೆ ಪಾಲಕ್ ಪನ್ನೀರ್. ಓಕೆ, ಅದರಲ್ಲಿ ಪಾಲಕ್ ಇರುತ್ತೆ, ಪನ್ನೀರ್ ಇರುತ್ತೆ, ತುಂಬಾ ಹೆಲ್ದಿ ಆಗಿರುತ್ತೆ, ಹೈ ಪ್ರೋಟೀನ್. ನಿಮ್ಗೋಸ್ಕರ ಈ ರೆಸಿಪಿ ನಾನ್ ಮಾಡ್ತಾ ಇದ್ದೀನಿ. ಸೊ ನೀವು ಟೇಸ್ಟ್ ಮಾಡಿ ಹೇಳಿ, ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ದಯವಿಟ್ಟು ಹೇಗ್ ಬಂದಿದೆ ಅಂತ. ಸೊ ಲೆಟ್ಸ್ ಸ್ಟಾರ್ಟ್. ನಾನ್ ಮಾಡ್ತಿರುವಂತಹ ಪಾಲಕ್ ಪನ್ನೀರ್ಗೆ ಯಾವ್ಯಾವ ಸಾಮಗ್ರಿಗಳು ಬೇಕಂತ ನಾನ್ ನಿಮ್ಗೆ ತೋರಿಸ್ತೀನಿ. ಇದು ಒಂದು 15 ಪೀಸ್ ಆಫ್ ಗಾರ್ಲಿಕ್ ತಗೊಂಡಿದ್ದೀನಿ. ಅದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅಂಡ್ ಒಂದು ದೊಡ್ಡ ಸೈಜ್ ಈರುಳ್ಳಿ ತಗೊಂಡಿದ್ದೀನಿ, ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದು 200 ಗ್ರಾಮ್ಸ್ ಪನ್ನೀರ್ ಇದೆ ಇದರಲ್ಲಿ. ಅದನ್ನ ಕ್ಯೂಬ್ಸ್ ಆಗಿ ಮಾಡ್ಕೊಳ್ಳಿ, ಅಥವಾ ನಿಮ್ಗೆ ಹೇಗೆ ಬೇಕೋ ಹಾಗೆ ಕಟ್ ಮಾಡ್ಕೊಬೋದು ಇದನ್ನ. ಅಂಡ್ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಾ, ಗರಂ ಮಸಾಲ ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ನಿಮ್ಮ ಟೇಸ್ಟಿಗೆ ತಕ್ಕನಂತೆ. ಇದು ಬಂದ್ಬಿಟ್ಟು ನಾನು ಕ್ರೀಮ್ ತಗೊಂಡಿದ್ದೀನಿ, ಏಕೆಂದರೆ ಆ ಕ್ರೀಮಿ ಫ್ಲೇವರ್ ಬರೋಕ್ಕೆ. ಆ್ಯಂಡ್ ಕಸೂರಿ ಮೇಥಿ, ಇದನ್ನು ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೀನಿ ನಾನು. ಮೇನ್ ಇಂಗ್ರೀಡಿಯೆಂಟ್ ಬಂದು ಪಾಲಕ್ ತಗೊಂಡಿದ್ದೀನಿ. ಇದು ಪಾಲಕ್ ರೋನಿತ್ ಕೂಡ ತುಂಬ ಇಷ್ಟ. ಇದನ್ನ ನಾನು 1 ಕಟ್ ತಗೊಂಡಿದ್ದೀನಿ. 1 ಕಟ್ ತಗೊಂಡು ನೀಟಾಗಿ ವಾಶ್ ಮಾಡಿ, ಅದು ಮಡ್ಡೆಲ್ಲ ಹೋಗಬೇಕು, ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಪಾಲಕ್ನ ಬೇಯಿಸ್ಕೊಬೇಕು ಫಸ್ಟು. ಒಂದು ಕುಕ್ಕರ್ ತಗೊಳ್ಳಿ, ಕುಕ್ಕರ್ಗೆ ಸ್ವಲ್ಪ ನೀರು ಹಾಕೊಳ್ಳಿ. ನಾನು ವಾಶ್ ಮಾಡಿರುವಂತಹ ಪಾಲಕ್ನ ನೀರಲ್ಲಿ ಹಾಕ್ತಾ ಇದ್ದೀನಿ. ಬಿಸಿಲ್ ಆಗಿದೆ. ನೋಡಿ, ಇವಾಗ ನಾನು ಐಸ್ ವಾಟರ್ ಇಟ್ಕೊಂಡಿದ್ದೀನಿ. ಇದನ್ನ ನೀವು ಇದರಿಂದ ತೆಗೆದ ತಕ್ಷಣ ಈ ಲೀಫ್ನ ಹಾಗೆ ಡೈರೆಕ್ಟ್ ಐಸ್ ವಾಟರ್ಗೆ ಹಾಕಬೇಕು. ಹಾಕಿದ್ರೆ ನಿಮಗೆ ಗ್ರೀನ್ ಟೆಕ್ಸ್ಚರ್ ಆಗೇ ಇರುತ್ತೆ, ಈ ಎಲೆ ಹೇಗಿದೆಯೋ ಹಾಗೆ ಇರುತ್ತೆ. ಸೊ ಇದನ್ನ ನೀವು ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆಯ್ತು, ಇದನ್ನ ನಾನೀಗ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ, ಮಿಕ್ಸಿ ತಗೊಂಬರಪ್ಪ. ಈಗ ನಾನು ಇದನ್ನ ಮಿಕ್ಸಿಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಂಡು, ತುಂಬಾ ಪೇಸ್ಟ್ ಮಾಡ್ಕೊಂಬಾರ್ದು ಇದನ್ನ. ಈಗ ಪಾಲಕ್ನ ಮಿಕ್ಸಿಗೆ ಹಾಕೊಂಡಿದ್ದೀನಿ. ಇದನ್ನ ನಾನು ಪೇಸ್ಟ್ ಮಾಡ್ಕೊಂತೀನಿ. ಪೇಸ್ಟ್ ಅಂದ್ರೆ ತುಂಬಾ ಗ್ರೈಂಡ್ ಮಾಡ್ಬಿಡಿ, ಸ್ವಲ್ಪ ಗ್ರೈಂಡ್ ಮಾಡಿದ್ರೆ ಸಾಕು, ಬೇಗ ಮೀಡಿಯಂ ಗ್ರೈಂಡ್ ಮಾಡಿದ್ರೆ ಸಾಕು, ಬೇಗ ಪೇಸ್ಟ್ ಆಗತ್ತೆ ಇದು. ಓಕೆ, ನಾನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಇದನ್ನ. ಓಕೆ, ಚೆನ್ನಾಗಿ ಮಾಡಿದ್ಯಾ, ಥ್ಯಾಂಕ್ಸ್. ಓಕೆ, ಗ್ರೈಂಡ್ ಆಗಿದೆ. ಇವಾಗ ಇದನ್ನ ಸೈಡಲ್ಲಿ ಇಟ್ಟಿರ್ತೇನೆ. ಇವಾಗ ಏನೇನು ಮಸಾಲ ಪಾಲಕ್ ಪನ್ನೀರ್ ನಾನು ಹಾಕ್ತೀನಿ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಬನ್ನಿ ನೋಡೋಣ. ನಾನು ಗೀ ಯೂಸ್ ಮಾಡ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಈಗ ಸ್ವಲ್ಪ ಜೀರಿಗೆ ಹಾಕೊಳ್ಳಿ. ಈ ಥರ ಬ್ಲಾಸ್ಟ್ ಆಗುತ್ತೆ. ಇದು ಚಟ ಚಟ ಅಂತ ಸೌಂಡ್ ಬರುತ್ತೆ ನೋಡಿ, ಅಲ್ಲಿ ತನಕ ಹಾಕೊಳ್ಳಿ. ಜೀರಾ ಹಾಕಿದ್ಮೇಲೆ ನಾನು ಆನಿಯನ್ ಹಾಕ್ತಾ ಇದ್ದೀನಿ. ಅವಾಗಲೇ ಹೇಳಿದಾಗೆ ನಾನು ಒಂದು ದೊಡ್ಡ ಆನಿಯನ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ. ತುಂಬಾ ಗೋಲ್ಡನ್ ಬ್ರೌನ್ ಮಾಡ್ಕೊಂಡ್ಬಿಟ್ಟು ಹಾಲಿಡೇಸ್ ಆಕ್ಚುಲಿ ರೋಹಿತ್ ಅಡುಗೆ ಮಾಡಿದ್ದಾರೆ, ತುಂಬಾ ಕೆಲಸ ಮಾಡಿದ್ದಾರೆ ಮನೆ. ನೋಡಿ, ಆನಿಯನ್ಸ್ ಆಲ್ಮೋಸ್ಟ್ ಫ್ರೈ ಆಗ್ತಾ ಇದೆ, ಕಲರ್ ಲೈಟಾಗಿ ಚೇಂಜ್ ಆಗ್ತಾ ಇದೆ.
ಇವಾಗ ನಾನು ಏನ್ ಹಾಕ್ಬೇಕು, ಗಾರ್ಲಿಕ್ ನ ನಮ್ ರೋಹಿತ್ ಹಾಕ್ತಾರೆ. ಅದನ್ನ ಫಸ್ಟ್ ಹೇಳ್ದಂಗೆ ಬರೀ 15 ಗಾರ್ಲಿಕ್ಸ್ ಅದನ್ನ ಕಟ್ ಮಾಡು. ಗಾರ್ಲಿಕ್ ನ ತುಂಬಾ ಫ್ರೈ ಮಾಡ್ಕೊಂಬಿಡಿ. ಒಂದು 30 ಸೆಕೆಂಡ್ಸ್ ಗಾರ್ಲಿಕ್ ಫ್ರೈ ಆದ್ರೆ ಸಾಕು. ಅದಾದ್ಮೇಲೆ ಪಾಲಕ್ ನ ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ ಅದನ್ನ ನಾನು ಹಾಕ್ತಾ ಇದ್ದೀನಿ. ಬನ್ನಿ ನೋಡಿ ಗ್ರೀನ್ ಆಗಿದೆ, ಸ್ಮೂತ್ ಟೆಕ್ಸ್ಚರ್. ನಾನು ಅವಾಗಲೇ ಹೇಳಿದಾಗೆ ಪಾಲಕ್ ನಾನು ಹೇಗೆ ಅದನ್ನ ಬೇಯಿಸ್ಕೊಂಡಿದ್ನೋ ಹಾಗೆ ಗ್ರೀನ್ ಕಲರ್ ಅಲ್ಲಿದೆ. ಚಪಾತಿ ಜೊತೆ ತಿಂದ್ರೆ ಸಖತ್ತಾಗಿದೆ, ಗೀ ರೈಸ್ ಚಪಾತಿ. ಓಕೆ, 30 ಸೆಕೆಂಡ್ಸ್ ಆಗಿದೆ. ನೀವು ನೋಡ್ಬೋದು ಬಬಲ್ಸ್ ಬರ್ತಾ ಇದೆ. ಇವಾಗ ನಾನು ಗರಂ ಮಸಾಲ ಹಾಕ್ತಾ ಇದ್ದೀನಿ. ಒಂದು ಸ್ಪೂನ್ ಗರಂ ಮಸಾಲ ಆ್ಯಡ್ ಮಾಡ್ತಾ ಇದ್ದೀನಿ. ಚಿಕ್ಕದಿರ್ಬೇಕು, ಚೆನ್ನಾಗಿ ಸ್ವಲ್ಪ ಸಾಕು. ಇದು ಗರಂ ಮಸಾಲನು ಒಂದು 10 ಸೆಕೆಂಡ್ಸ್ ವೇಟ್ ಮಾಡ್ಬೇಕು. ಮಿಕ್ಸ್ ಆದ್ರೆ ಸಾಕು ಅದ್ರೊಳಗಡೆ. ಅದು ಜಸ್ಟ್ ಫ್ಲೇವರ್ ಅಷ್ಟೇ ಗರಂ ಮಸಾಲ. ಸ್ವಲ್ಪ ಅದು ಖಾರ ಬೇಕಾದವರು ನೀವು ಗ್ರೀನ್ ಚಿಲ್ಲಿ ಯೂಸ್ ಮಾಡ್ಬೋದು, ಗ್ರೈಂಡ್ ಮಾಡಬೇಕಾದ್ರೆ ಯೂಸ್ ಮಾಡ್ಬೋದು ಗ್ರೀನ್ ಚಿಲ್ಲಿ. ಇವಾಗ ನಾನು ಕ್ರೀಮ್ ಹಾಕ್ತಾ ಇದ್ದೀನಿ. ಕ್ರೀಮ್ ಕ್ಯಾಲರೀಸ್ ಸ್ವಲ್ಪ ಕಮ್ಮಿ ಬೇಕಾದವರು ಮಿಲ್ಕ್ ಯೂಸ್ ಮಾಡ್ಬೋದು ಇದಕ್ಕೆ. ನಾನಿಲ್ಲಿ ಕ್ರೀಮ್ ಹಾಕ್ತಾ ಇದ್ದೀನಿ. ನೀವು ಮಿಲ್ಕ್ ಕೂಡ ಇದಕ್ಕೆ ಯೂಸ್ ಮಾಡ್ಕೊಬೋದು. ಇವಾಗ ನಾನು ಕ್ರೀಮ್ ಜೊತೆಲೆ ಪನ್ನೀರ್ ಕೂಡ ಹಾಕ್ತಾ ಇದ್ದೀನಿ. ನಾನು ಪನ್ನೀರ್ನ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಅಂಡ್ ಎರಡು ಕಡೆ ಯೂಶಲಿ ಬೇರೆಯವ್ರು ಏನ್ ಮಾಡ್ತಾರೆ, ಎರಡು ಕಡೆ ಅದನ್ನ ಫ್ರೈ ಮಾಡ್ಕೊಂಡು ಆಮೇಲೆ ಕಟ್ ಮಾಡಿ ಹಾಕ್ತಾರೆ. ನಾನು ಅದನ್ನ ಮಾಡ್ತಾ ಇಲ್ಲ. ಯಾಕೆಂದ್ರೆ ಎರಡು ಕಡೆ ಫ್ರೈ ಮಾಡಿ ಹಾಕೋದ್ರಿಂದ ಇದೇನಾಗುತ್ತೆ, ಸ್ವಲ್ಪ ಹಾರ್ಡ್ ಬರುತ್ತೆ ಪನ್ನೀರ್. ಸೊ ಅದಕ್ಕೋಸ್ಕರ ನಾನು ಇದನ್ನ ಹಾಗೆ ಹಾಕ್ತಾ ಇದ್ದೀನಿ, ಕ್ಯೂಬ್ಸ್ ಆಗಿ ಕಟ್ ಮಾಡಿ. ಎಸ್, ಇವಾಗ ಪನ್ನೀರ್ ಹಾಕಿದ್ದೀನಿ. ಪನ್ನೀರು ಕೂಡ ತುಂಬಾ ಬೇಯೋ ಅವಶ್ಯಕತೆ ಇಲ್ಲ. ಅದು ಒಂದು 1 ಮಿನಿಟ್ ಅಷ್ಟರಲ್ಲಿ ಬೇಯುತ್ತೆ ಪನ್ನೀರು. ಜಾಸ್ತಿ ಮಾಡೋಣ, ಬೇಡ, ಕಮ್ಮಿ ಆಗಿದೆ. ಸೊ ನೀವು ನೋಡ್ಬೋದು ಕ್ರೀಮಿಯಾಗಿ, ಅದೇ ಗ್ರೀನ್ ಟೆಕ್ಸ್ಚರಲ್ಲಿ ಸ್ವಲ್ಪನೂ ಬ್ರೌನಿಶ್ ಆಗಿಲ್ಲ. ಪನ್ನೀರ್ನ ನಾನು 1 ಮಿನಿಟ್ ಹೈ ಫ್ಲೇಮಲ್ಲಿ ಕುಕ್ ಮಾಡ್ತೀನಿ. ಸಾಕು, 1 ಮಿನಿಟ್ ಮಾಡಿದ್ರೆ ಸಾಕಿದು. ವಾವ್, ಹೆಂಗಿದೆ ನೋಡಿ. ನೀವು ನೋಡ್ಬೋದು ಆ ಪನ್ನೀರ್ದು ವಾಟರ್ ಬಿಟ್ಕೊಂಡಿದೆ. ಸೊ ಪನ್ನೀರ್ ಕುಕ್ ಆಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಮೇಥಿ ಪೌಡರ್, ಲಾಸ್ಟಲ್ಲಿ ಸಾಲ್ಟ್ ಹಾಕ್ತಾ ಇದ್ದೀನಿ ನಾನು. ರುಚಿಗೆ ತಕ್ಕಷ್ಟು ಉಪ್ಪು. ಸಾಲ್ಟ್ ಹಾಕಿದ್ದೀನಿ. ಸಾಲ್ಟ್ ಆದ್ಮೇಲೆ ಮೇಥಿನ ಲೀವ್ಸ್ ಬೇಡ, ಮೇಥಿ ಪೌಡರ್ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಇಲ್ಲಾಂದ್ರೆ ನಿಮ್ಗೆ ಅದು ಫೈನಲಿ ಪೇಸ್ಟ್ ಆಗಿರೋದ್ರಿಂದ ನಿಮ್ಗೆ ಇದು ಲೀಫ್ ಹಾಕಿದ್ರೆ ಬಾಯಿಗೆ ಸಿಗ್ತಾ ಇರುತ್ತೆ. ಅದಕ್ಕೋಸ್ಕರ ಪೌಡರ್ ಮಾಡ್ಕೊಳ್ಳಿ. ಸೊ ಚೆನ್ನಾಗಿ ಅನ್ಸುತ್ತೆ ನಿಮ್ಗೆ. ಇದನ್ನ 4 ಸ್ಪೂನ್ ನಿಮ್ಗೆ ಹೆಂಗ್ ಬೇಕೋ ಹಂಗೆ ಹಾಕೊಬೋದು. ಇದನ್ನ ಇಷ್ಟೇ ಅಂತ ಇಲ್ಲ. ನಿಮ್ಗೆ ಮೇಥಿ ಇಷ್ಟಪಡೋರು ಸ್ವಲ್ಪ ಜಾಸ್ತಿ ಕೂಡ ಹಾಕೊಬೋದು. ನಾನಿಲ್ಲಿ 4 ಸ್ಪೂನ್ಸ್ ಹಾಕೊಂತ ಇದ್ದೀನಿ. ಸಾಕಾಗಿದೆ. ಬಟರ್ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟ್.
ಮೆಲ್ಟ್ ಮಾಡಿ ಹಾಕೊಂಡ್ರೆ ಬಟರ್ ಸಕ್ಕತ್ತಾಗಿರುತ್ತೆ. ಬನ್ನಿ, ಇವಾಗ ಪಾಲಕ್ ಪನ್ನೀರ್ ರೆಡಿ ಆಗಿದೆ. ಪ್ಲೇಟಿಂಗ್ ಮಾಡೋಣ, ನೋಡೋಣ ಹೇಗಾಗಿದೆ ಟೇಸ್ಟ್ ಅಂತ. ಪ್ಲೇಟಿಂಗ್ ರೆಡಿ ಆಗಿದೆ, ನೋಡೋಣ ಹೇಗಿದೆ ಅಂತ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನನಗಂತೂ. ಆ ಟೆಕ್ಸ್ಚರು, ಗ್ರೀನ್ ವಿತ್ ವೈಟ್ ಕ್ರೀಮ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಅಂಡ್ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ನನಗಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿರೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿ ಬಂದಿದೆ ಅನ್ಕೊಂತೀನಿ. ರೋಹಿತ್ ಟೇಸ್ಟ್ ಮಾಡ್ತಾನೆ ಇವಾಗ. ಅಷ್ಟು ಚೆನ್ನಾಗಿದೆ. ಹೇಗಿದೆ? ಸಕ್ಕತ್ತಾಗಿದೆ. ಹೇಗಿದೆ? ತುಂಬಾ ಚೆನ್ನಾಗಿ ಬಂದಿದೆ. ನೀವು ಕೂಡ ಮನೇಲಿ ದಯವಿಟ್ಟು ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಹೇಗೆ ಬಂದಿದೆ ಅಂತ. ತುಂಬಾ ಚೆನ್ನಾಗಿದೆ ಟೇಸ್ಟು. ಗಾರ್ಲಿಕ್ ಫ್ಲೇವರು ಅಂಡ್ ಅನಿಯನ್ ಫ್ಲೇವರು, ಈ ಪಾಲಕ್ ಜೊತೆ ಪನ್ನೀರು, ಈ 4 ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಇದನ್ನ ನೀವು ರೋಟಿ ಜೊತೆ ಅಥವಾ ಚಪಾತಿ ಜೊತೆ ಅಂಡ್ ನನ್ನ ಫೇವ್ರೆಟ್ ಬಂದು ಗೀ ರೈಸ್ ಜೊತೆ ಪಾಲಕ್ ಪನ್ನೀರ್ ತುಂಬಾ ಚೆನ್ನಾಗಿ ಹೊಂದತ್ತೆ. ನೀವು ಇದನ್ನ ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಹೇಗ್ ಬಂದಿದೆ ಅಂತ. ನಿಮಗೂ ಕೂಡ ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದೀನಿ. ಅಂಡ್ ಇಷ್ಟ ಆಗತ್ತೆ ಕೂಡ, ನಮ್ಗೆ ಕಾನ್ಫಿಡೆಂಟ್ ಇದೆ. ಯಾರ್ಯಾರು ನ್ಯೂಟನ್ ಶೆಫ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಈ ರೆಸಿಪಿ ಬಗ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ವೇಟ್ ಮಾಡ್ತಾ ಇರ್ತೀನಿ. ನ್ಯೂಟನ್ ಶೆಫ್ಗೆ ಸಬ್ಸ್ಕ್ರೈಬ್ ಮಾಡಿ, ಅವ್ರ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಗಿದೆ ಅಂತ ಹೇಳಿ. ಓಕೆನಾ? ಆಯ್ತು, ಇದುವರೆಗೂ ಪ್ರೀತಿ ಕೊಡ್ತಾ ಇದ್ದೀರಾ, ಹೀಗೆ ಕೊಡ್ತಾ ಇರಿ. ಮತ್ತೆ ಬರ್ತೀವಿ ಇನ್ನೊಂದು ಒಳ್ಳೆ ರೆಸಿಪಿ ತಗೊಂಡು ನಿಮ್ಮ ಮುಂದೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್.